ರಾಜಿ, ಪೂರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಪ್ಪಿ. ಅಯ್ಯ, ಆಲೂಗಡ್ಡಿ ಪಲ್ಯ ತಿನ್ಬೇಕು ಅನ್ಸಾಯತ್ತ ನಿಮಗೆ ಅತ್ತಾಡ್ರಿ ಹಂಗಾರ ಮಾಡಿ ಕೊಡ್ತೀನಿ. ಫಸ್ಟ್ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಆಲೂಗಡ್ಡಿನ ಸ್ವಚ್ಛಂಗ್ ತೊಳ್ಕೊಂಡು ಒಂದ್ರೊಳಗೆ 2 ಭಾಗ ಮಾಡಿ ಕುಕ್ಕರ್ನ ಹಾಕಿ ಒಂದು 3 ವಿಸಿಲ್ ಮಾಡಿಸ್ಕೊತೇನೆ. ಈ ಕುಕ್ಕರ್ ಎಲ್ಲ ತಣ್ಣಗಾಗಿಂದ ಈಗ ಆಲೂಗಡ್ಡಿ ಮ್ಯಾಗಿನ ಸಿಪ್ಪಿನೆಲ್ಲ ತೆಗೆದು ಇಟ್ಕೊಂಡು ರೆಡಿ ಇಟ್ಕೋಬೇಕು. ಈಗ ಈ ಕಡೆ ಒಲಿ ಮೇಲೆ ಒಂದು ಬಾಳ್ಗಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಅದಕ್ಕೆ ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ, ಸಾಸ್ವಿ, ಜೀರ್ಗಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಚಂದಂಗ ಬೇಯ್ಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬೆಂದಿಂದ ಈಗ ಇದಕ್ಕೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊನು ಚಲೋ ತಂಗ ಕೈ ಆಡಿಸ್ಕೋಬೇಕು. ಈಗ ಒಗ್ಗರಣೆ ಎಲ್ಲ ಚಂದಂಗ ಬೆಂದಿಂದ ಈಗ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆನ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಚಂದಂಗೆ ಬೆಂದಿಂದ ನಾವೇನು ಆಗಲ್ ತೆಗಿಟ್ಕೊಂಡಿರ್ತೇವಲ್ಲ ಆಲೂಗಡ್ಡಿನ ಹಿಂಗೆ ಕೈಯಿಂದ ಚಲೋ ತಂಗ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಸ್ಮ್ಯಾಶ್ ಮಾಡಿದ ಆಲೂಗಡ್ಡಿನ ಒಗ್ಗರಣೆ ಒಳಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಬೇಕು. ಒಗ್ಗರಣೆ ಮತ್ತು ಆಲೂಗಡ್ಡಿ ಚಂದಂಗ ಮಿಕ್ಸ್ ಆಗ್ಬೇಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರ ಮಸ್ತ್ ಅಂದ್ ಬಿಸಿ ಬಿಸಿ ಆಲೂಗಡ್ಡಿ ಪಲ್ಯ ಪೂರಿ ಜೊತೆ ತಿನ್ನಕ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗೈತಂತ ರುಚಿ ನೋಡಿ ಹೇಳ್ರಿ.